ನಮಸ್ಕಾರ ಗುರುವೇ, ವೆಲ್ಕಮ್ ಬ್ಯಾಕ್ ಟು ದ ಅವರ್ ಚಾನಲ್. ಈ ವಿಡಿಯೋದಲ್ಲಿ ಒಂದಿಷ್ಟು ಕಾಂಬಿನೇಷನ್ಗಳನ್ನ ನೋಡಿದರೆ ಇದಲ್ವಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿದ್ದು ಅಂತ ಅನ್ನಿಸ್ದೇ ಇರಲ್ಲ. ಅಂಥ ಕಾಂಬಿನೇಷನ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಕಥೆನ ಒಂದು ಸ್ವಲ್ಪ ಕೇಳ್ಕೊಂಬನ್ನಿ ಗುರುವೇ. ನಾನು ಒಂದಿಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿ ಕಂಟೆಂಟ್ನ ರೆಡಿ ಮಾಡಿಕೊಂಡು ರೆಕಾರ್ಡ್ನ ಮಾಡಿ ಎಡಿಟ್ ಮಾಡಿ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಅಂದರೆ ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ಲ. ದೊಡ್ಡದಾಗಿ ಏನೂ ಇಲ್ಲ ಗುರುವೇ, ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕು, ಸಾಧ್ಯವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂಚೂರು ಸಪೋರ್ಟ್ ಮಾಡ್ಬೋದಲ್ಲ. ಲೇ ಮಮ್ಮ, ಮೊದಲು ನೀನು ಒಳ್ಳೆ ಕಂಟೆಂಟ್ನ ಒಳ್ಳೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡು. ನಮ್ಮ ಜನರು ಇಷ್ಟನೂ ಪಡ್ತಾರೆ, ಲೈಕು ಮಾಡ್ತಾರೆ, ಸಬ್ಸ್ಕ್ರೈಬು ಮಾಡಿ ಸಪೋರ್ಟು ಮಾಡ್ತಾರೆ, ಕೈನೂ ಕೂಡ ಜಲ್ದಿ ಬಿಡಲ್ಲ ಮಮ್ಮ. ಫಸ್ಟು ಒಳ್ಳೊಳ್ಳೆ ಕಂಟೆಂಟ್ನ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡು. ಸರಿ ಮಚ್ಚ, ನೀನು ಹೇಳಿದ ಮ್ಯಾಗೆ ನಿನ್ನ ಮಾತನ್ನು ಮೀರೋಕ್ಕಾಗುತ್ತೆ. ಇನ್ನು ನನ್ನ ಗೋಳು ನನ್ನ ಕತೆನ ಹೇಳಿದ್ದಾಯ್ತು, ಇನ್ಯಾಕೆ ತಡ ಮಾಡೋದು, ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣವಾ. ಕನ್ನಡ ಚಿತ್ರರಂಗದಲ್ಲಿ ಈ ಹೀರೋ ಮತ್ತು ಡೈರೆಕ್ಟರ್ಗಳ ಕಾಂಬಿನೇಷನ್ನು ಮೊದಲ ಬಾರಿಗೆ ಮೂಡಿ ಬರ್ತಾ ಇದೆ. ಆಯಾ ಡೈರೆಕ್ಟರು ಆಯಾ ಕಾಂಬಿನೇಷನ್ಗಳು ಯಾವ್ಯಾವ ಅಂತ ನೋಡ್ಕೊಂಬರೋಣವಾ. ನನ್ನ ಇಲ್ಲಿ ಇಷ್ಟನ ಆ ಮೊದಲ ಕಾಂಬಿನೇಷನ್ನು ಹಂಪಿ ಜಡೇಶ್ ಅವರ ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನಲ್ಲಿ ಮೂಡಿ ಬರ್ತಿರುವ VK29. ಒಂದು ಕಡೆ ಅಭಿಮಾನಿಗಳಿಗೆ ಇವರ ಕಾಂಬಿನೇಷನ್ ಖುಷಿ ಕೊಡೋದಲ್ಲದೆ ದುನಿಯಾ ವಿಜಯ್ ಅವರ ಮಗಳು ಕೂಡ ಈ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿರೋದು, ಅದರಲ್ಲೂ ತಂದೆ ಮಗಳ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು ಮತ್ತೊಂದು ಕಡೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಕಾಟೇರ ಸಿನಿಮಾದ ರೈಟರ್ ಹಂಪಿ ಜಡೇಶ್ ಅವರ ಮೇಲೆ ಒಂದೊಳ್ಳೆ ಸಿನಿಮಾ ಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ವಿಜಯ್ ಅವರ ಸಂಪೂರ್ಣ ಸಾಮರ್ಥ್ಯವನ್ನು ಪರದೆ ಮೇಲೆ ತೋರಿಸುವುದರಲ್ಲಿ ಎಡುವುದಿಲ್ಲ ನಮ್ಮ ಡೈರೆಕ್ಟರ್ ಅಂತ ಹಂಪಿ ಜಡೇಶ್ ಅವರಂತ ನಂಬಿಕೆ ಇದೆ. ಇದು ಕೋಲಾರ ಭಾಗದಲ್ಲಿ ನಡೆದಂಥ ನೈಜ ಘಟನೆಗಳ ಮೇಲೆ ಆಧರಿಸಿ ಮಾಡಿದಂಥ ಕಥೆಯಂತೆ ಡೈರೆಕ್ಟರ್ ಅಂತ ಜಡೇಶ್ ಅವರೇ ಪ್ರಸ್ತುತಪಡಿಸಿದ್ದಾರೆ. ಇದಾಗಲೇ ಸಿನಿಮಾದ ಪೂಜೆ ಮುಹೂರ್ತ ಮುಗಿದಿದೆ. ಇದು 90ರ ದಶಕದ ಇದು ಉಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕಥೆ ಅನ್ನೋ ಒಂದೇ ಒಂದು ವಾಕ್ಯದಲ್ಲಿ ನಮ್ಮ ಡೈರೆಕ್ಟರ್ ಅವರು ವಿವರಿಸಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಈ ಲಿಸ್ಟ್ನ 2ನೇ ಸಿನಿಮಾ ಬಂದು ಶಿವಣ್ಣನವರ 131ನೇ ಸಿನಿಮಾ. ಸಾರಥಿ ಮತ್ತು ನವಗ್ರಹಗಳಂಥ ಸೂಪರ್ ಹಿಟ್ಟು ಮಾಸ್ಟರ್ ಪೀಸ್ಗಳಂಥ ಸಿನಿಮಾಗಳು ಕೊಟ್ಟಂಥ ದಿನಕರ್ ತೂಗುದೀಪ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಶಿವಣ್ಣನ 131ನೇ ಸಿನಿಮಾ. ಇದು ಕೂಡ ಇವರ ಕಾಂಬಿನೇಷನ್ನಲ್ಲಿ ಮೊದಲ ಸಿನಿಮಾವಾಗಿ ಮೂಡಿ ಬರ್ತಾ ಇದೆ. ಪ್ರೇಕ್ಷಕರು ಈ ಸಿನಿಮಾ ಮೇಲೆ ಕೂಡ ಹೈಲಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಯಾಕೆಂದರೆ ಅಂಡರ್ ರೇಟೆಡ್ ಡೈರೆಕ್ಟರ್ ಅಂತ ಬಂದರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ನಮ್ಮ ದಿನಕರ್ ತೂಗುದೀಪ್ ಅವರು ಇರ್ತಾರೆ. ಈ ಸಿನಿಮಾವನ್ನು R ಕೇಶವ್ ಅವರು ಮತ್ತು B ಸುಬೇಂದ್ರ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಎನರ್ಜೆಟಿಕ್ ಹರಿಹರಿಯನ ಹುಡುಗನ ಥರ ನಟನೆ ಮಾಡುವಂಥ ಟಗರು ಶಿವಣ್ಣನನ್ನು ಇಟ್ಕೊಂಡು ದಿನಕರ್ ತೂಗುದೀಪ್ ಅವರು ಶಿವಣ್ಣನನ್ನು ಪರದೆ ಮೇಲೆ ಹೇಗೆ ತೋರಿಸ್ತಾರೆ ಅಂತ ಕಾದು ನೋಡೋದಕ್ಕೆ ಪ್ರೇಕ್ಷಕರು ಮಾತ್ರ ತುದಿಗಾಲಲ್ಲಿ ನಿಂತು ನೋಡ್ತಾ ಇದ್ದಾರೆ. ಈ ಸಿನಿಮಾ ಮೇಲೆ ಕೂಡ ತುಂಬ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಗುರುವೇ. ನನ್ನ ಲಿಸ್ಟ್ನ 3ನೇ ಸಿನಿಮಾ ಬಂದು ಹೇಮಂತ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬರುವ ಶಿವಣ್ಣನವರ ಮತ್ತೊಂದು ಸಿನಿಮಾ ಅಂತಲೇ ಹೇಳ್ಬೋದು. ಇದು ಕೂಡ ಚೊಚ್ಚಲ ಕಾಂಬಿನೇಷನಲ್ಲಿ ಮೂಡಿ ಬರ್ತಾ ಇರುವ ಸಿನಿಮಾ. ಹೇಮಂತ್ ರಾವ್ ಅವರ ನಿರ್ದೇಶನದ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಕೊತೀನಿ. ಅರ್ಥಪೂರ್ಣವಾದ ಸಿನಿಮಾಗಳು ನೋಡ್ಬೇಕಂತಂದರೆ ಹೇಮಂತ್ ರಾವ್ ಅವರ ಸಿನಿಮಾಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವರ ನಿರ್ದೇಶನದ ಬಗ್ಗೆ. ಈ ಬಾರಿ ಶಿವಣ್ಣನನ್ನು ಕೊಲಾಬ್ ಮಾಡಿಕೊಂಡು ಬರ್ತಾ ಇರೋದೇ ವಿಶೇಷತೆ. ಅಂದರೆ ಕೊಲಾಬ್ ಮಾಡಿಕೊಂಡಿರೋದೇ ಸಿನಿಮಾದಲ್ಲಿರುವ ಒಂದು ಹೈಲಿ ಸರ್ಪ್ರೈಸ್ ವಿಶೇಷತೆ ಇದ್ದರೂ ಇರ್ಬೋದು ಅನ್ನೋ ಖುಷಿಯ ಎಕ್ಸ್ಪೆಕ್ಟೇಷನ್ನು. ಇವುಗಳೇ ಸ್ನೇಹಿತರೆ ನನ್ನ ಈ ಲಿಸ್ಟ್ನ. ಲೇ ಮಮ್ಮ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮತ್ತು ಹೇಮಂತ್ ರಾವ್ ಅವರ ಸಿನಿಮಾ ಎಲ್ಲಿಗೋ ಬಿಟ್ಟೆ ನೀನು. ಥ್ಯಾಂಕ್ ಯು ಮಚ್ಚ, ನೆನಪು ಮಾಡಿದ್ದಕ್ಕೆ. ಇವನು ನನ್ನ ಫ್ರೆಂಡು KD ಅಂತ ಅವಾಗವಾಗ ಬಂದು ನಾನೇನಾದರೂ ಹೇಳೋದನ್ನು ಮರೆತರೆ ಇವನು ನೆನಪು ಮಾಡ್ತಾನೆ. ಹಾಗೆ ತನಗೆ ಗೊತ್ತಿರುವ ತನ್ನ ಒಪಿನಿಯನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇರ್ತಾನೆ. ನಮ್ಮೆಲ್ಲರ ಪ್ರೀತಿಯ ಬಾಡ್ಷಾ ಕಿಚ್ಚ ಸುದೀಪ್ ಅವರು ಮತ್ತು ಹೇಮಂತ್ ರಾವ್ ಅವರ ಕಾಂಬಿನೇಷನಲ್ಲಿ ಸಿನಿಮಾ ಬರಲಿದೆ ಅಂತ ಗಾಂಧಿನಗರದಲ್ಲಿ ಸದ್ದು ಮಾಡುತ್ತಿರುವ ಸುದ್ದಿ ಇದು. ಇತ್ತೀಚಿನ ದಿನದಲ್ಲಿ ಸಂದೇಶ್ ನಾಗರಾಜ್ ಅವರು ಸುದೀಪ್ ಅವರನ್ನ ಭೇಟಿ ಮಾಡಿದರು. ಒಂದು ಸಿನಿಮಾ ಮಾಡೋದಕ್ಕೂ ಕೂಡ ರೆಡಿ ಇರುವ ಇವರ ಸಿನಿಮಾವನ್ನು ಹೇಮಂತ್ ರಾವ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಓಡಾಡ್ತಾ ಇದೆ. ಇದ್ರ ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಅಧಿಕೃತವಾಗಿ ಯಾವುದೇ ಸುದ್ದಿ
ಈ ವಿಚಾರ ಇಲ್ಲಿ ಅಧಿಕೃತವಾಗಿ ತಿಳಿಸ್ದೇ ಇರ್ಬೋದು, ಆದರೆ ಒಂದು ವೇಳೆ ಇದು ನಿಜ ಆದರೆ ಒಬ್ಬ ಬೆಸ್ಟ್ ಹೈಲಿ ಪರ್ಫಾರ್ಮರ್ ಜೊತೆ ಒಬ್ಬ ಬೆಸ್ಟ್ ಪ್ರತಿಭಾವಂತ ನಿರ್ದೇಶಕರಾದಂಥ ಹೇಮಂತ್ ರಾವ್ ಅವರು ಕೆಲಸ ಮಾಡ್ತಿರೋದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಸುದೀಪ್ ಅವರಿಗೆ ತಕ್ಕಂಥ ಸರಿ ಹೊಂದುವಂಥ ಸಿನಿಮಾ ಸ್ಟೋರಿಯನ್ನು ಇಟ್ಕೊಂಡು ಹೇಮಂತ್ ರಾವ್ ಅವರು ಸಿನಿಮಾ ಮಾಡಿದರೆ ಅದಕ್ಕಿಂತ ಒಂದೊಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯವಿಲ್ಲ ಅಂದ್ಕೊತೇನೆ. ಯಾಕಂದರೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರು, ಒಬ್ಬ ಪ್ರತಿಭಾವಂತ ನಟನೆಗಾರರು ಒಂದಾದ ಮೇಲೆ ಸಿನಿಮಾ ಅಂತೂ ಅದ್ಭುತವಾಗಿ ಮೂಡಿ ಬರೋದರಲ್ಲಿ ಯಾವುದೇ ಅನುಮಾನನೇ ಇರಲ್ಲ. ಸ್ನೇಹಿತರೆ, ನನ್ನ ಈ ಲಿಸ್ಟ್ನ 4 ಸಿನಿಮಾಗಳು ಹೇಳಿದ್ದಾಯಿತು. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಫ್ರೆಂಡನ್ನ ಕೇಳ್ಕೊಂಬಂದ್ಬಿಡ್ತೀನಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು, ಯಾವ ಟಾಪಿಕ್ಕು ನಿನಗೆ ಇಷ್ಟ ಆಯಿತು ಅಂತ. ಕೇಳಿ, ಈ ವಿಡಿಯೋ ಬಗ್ಗೆ ನಿನಗೇನು ಅನ್ನಿಸ್ತಮ್ಮ? ನೋಡು ಮಾಮ, ನನಗೆ ಈ ವಿಷಯದಲ್ಲಿ ಒಂದೆರಡು ವಿಷಯ ಅಂತೂ ತುಂಬಾ ಇಷ್ಟ ಆದವು. ಒಂದು, ಶಿವಣ್ಣನವರ 131 ಸಿನಿಮಾದಂಥ ದಿನಕರ್ ಅವರ ಕಾಂಬಿನೇಷನಲ್ಲಿ ಮಾಡುತ್ತಿರುವ ಒಂದು ಸಿನಿಮಾ ಆದರೆ, ಇನ್ನು ಬಂದ್ರಂತೂ ತುಂಬಾ ಖುಷಿ ಪಡ್ತೀನಿ ಸುದೀಪ್ ಅವರು ಮತ್ತು ಹೇಮಂತ್ ರಾವ್ ಅವರ ಕಾಂಬಿನೇಷನಲ್ಲಿ ಬರ್ತಿರುವ ಸಿನಿಮಾ ಅಂತ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬು ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರದ ಒಳ್ಳೊಳ್ಳೆ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.